ನೋಡ್ರಿ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ರು ಮಾತಾಡ್ತಾರೋ ನಾ ದಿಲ್ಲಾಗ ಮಾತಾಡ್ತಾರೆ ನಾ ಇಲ್ಲಿ ನೋಟಿಸ್ 2 ದಿವಸ ಆಯ್ತು ನೋಟಿಸ್ ಬಂದ ನಾನು ಕಡೆ 2 ದಿವಸ ಆಯ್ತು ಇವತ್ತು ನಿಮ್ಗೆ ಗೊತ್ತಾಗಿದ್ರಿ ಮೀಡಿಯಾದಾಗ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರೋದಿಲ್ಲ ಅಂದಷ್ಟು ತೋರಿಸ್ಯಾರ ಹೈಕಮಾಂಡ್ಗೆ ಅದ್ರ ಬಗ್ಗೆ ಓದ್ರೆ ಅಥವಾ ಏನಿದೆ ಸಬ್ಜೆಕ್ಟ್ ಓದ್ರಿ ದಯವಿಟ್ಟು ನೀವು ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಓದಿ ಮಾತಾಡೋದು ಅದೇನು ಮಹಾ ದೊಡ್ಡ ವಿಚಾರ ಹೈಕಮಾಂಡ್ ಕೊಟ್ಟದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂಥದ್ದು ಅನಾಹುತಲ್ಲ ಅದು ನೀವು ಸ್ಟಡಿ ಮಾಡಿರಿ ಅದು ಅದೇನು ದೊಡ್ಡ ವಿಷಯ ನಮ್ಮದೊಂದು ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ಯಾರ ಹೈಕಮಾಂಡ್ ನೋಡಿ ಹೈಕಮಾಂಡ್ ಯಾಕೆ ಸರ್ ಸರ್ ನಮ್ಮನ್ನು ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲ ಗೊತ್ತಿದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು ನೋ ಕಾಮೆಂಟ್ಸ್ ನೀವೇನು ಅದಕ್ಕೆ ಉತ್ತರ ಇದನ್ನ ಸ್ವಲ್ಪ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರ್ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದು ಕಾಮೆಂಟ್ಸ್ ಮಾಡ್ತಾರೆ ನೋಡಿ ಆಗೋದು ಬಿಡೋದು ಬಿಟ್ಟು ದೇವ್ರಿಚ್ಛ ನೋಡಿ ಹೈಕಮಾಂಡ್ ನೋಡಿ ಜಗತ್ತಿನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ತಿನಲ್ಲಿ ಭಾರತಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟಾಗ ಸಮರ್ಥ ಉತ್ತರ ಕೊಡ್ತೀವಿ ಅದೇ ನೀವು ಅದನ್ನ ನಾ ಹೇಳ್ಬಾರ್ದು ನೀವು ಹೇಳ್ಬೇಕು ನೋಡಿ ನಿನ್ನಿದಾದಕ್ಕೆ ಎಲ್ಲಕ್ಕೆ ಬೆಸ್ಟ್ ಬೀದರು ಏನೂ ಅಲ್ಲ ಬೆಳಗಾವಿ ನಮ್ಮ ಸಂಘಟನೆ ಐತಿ ನಾ MLA ಅದನ್ನು ಭಾಳ ದೊಡ್ಡ ಪ್ರಮಾಣದ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮಾತಲ್ಲ ಬೀದರ್ದಲ್ಲಿ ಅದು ಅದ್ಭುತವಾದಂಥ ಪ್ರದರ್ಶನ ಅದನ್ನು ಅಲ್ಲಲ್ಲ ಅದಲ್ಲದೆ ನಿಮ್ಮ ಮೀಡಿಯಾದ್ರ ಪಾಪ ಹೆಣ್ಕಾಚಾರ ಅಂತ ನೋಡ್ತೀರ ಕಡೆ ಒಂದು ವಿಡಿಯೋ ಐತೆ ಇಲ್ಲಿ ಐತೆ ಒಂದು ಅಪ್ಪ ಮಕ್ಕಳು ಬ್ಲ್ಯಾಕ್ ಅವ ಬಿದ್ದಾನ ಹಾಂ ಆಯ್ತು ಅನ್ಬೇಕು ನೋಡ್ರಿ ಇಲ್ಲಿ ನನ್ನ ಕಡೆ ಹಚ್ಚೋದಿಲ್ಲ ಸ್ವಲ್ಪ ತೋರ್ಸ ಅವ್ರ ಹೆಣ್ಕಾಚಾರ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯ ಅದಾವ ಯಡಿಯೂರಪ್ಪನ ಜೋಡಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಅವಾಗ ಪ್ರದೀಪ್ ಇಲ್ಲ ಆ ಮೊಬೈಲ್ ಮತ್ತು ಮೊಬೈಲ್ ಬಿಟ್ಟು ಅದ್ರ ಐತಿ ನಾ ಕೊಡ್ತೇನೆ ಮತ್ತು ಕೊಡ್ತಾನ ಯಾರು ರೇಣುಕಾಚಾರ್ಯ ಒಳ್ಳೆ ಮನುಷ್ಯ ಅಲ್ಲಿ ಅಪ್ಪ ಮಕ್ಕಳ ಸಮರ್ಥ ಅನಿವಾರ್ಯ ನಮ್ಗೆ ಅನಿವಾರ್ಯ ಇಲ್ಲ ಥ್ಯಾಂಕ್ ಯು.